ಹೀರೋ ಹೀರೋಯಿನ್ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬೇರೆ ಸೈಡ್ ಆಕ್ಟರ್ಸ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಚೆನ್ನಾಗಿತ್ತು. ಕನ್ನಡ ಇತಿಹಾಸದಲ್ಲೇ ನಾನು ತಿಳಿದ ಒಂದು ಒಳ್ಳೆ ಚಲನಚಿತ್ರ. ಯಾಕೆಂದರೆ ಈ ಚಲನಚಿತ್ರದಲ್ಲಿ ಒಳ್ಳೆ ನಿರ್ದೇಶನ ಆಯಿತು, ಒಳ್ಳೆ ಆ್ಯಕ್ಟಿಂಗ್ ಇತ್ತು, ಒಳ್ಳೆ ಸಾಕಷ್ಟು ಅಂದರೆ ಇನ್ನು ಎಲ್ಲ ಆಲ್ರೆಡಿ 4 ದಿನದಿಂದ ಹೇಳಿದ್ದೀನಿ ನಾನು. ಇದರಲ್ಲಿ ಎಲ್ಲ ಮೂವಿಗಳಲ್ಲಿ ಎಲ್ಲ ಚಿತ್ರಗಳು ನೋಡ್ತೀವಿ ನಾವು. ಖಳನಾಯಕರಿಗೆ ಏನು ಮಾಡ್ತಾರೆ, ಕೊನೆಯದಾಗಿ ಶಿಕ್ಷೆ ಕೊಡ್ತಾರೆ, ವಿಲನ್ಗಳಿಗೆ ಕೊಲೆ ಮಾಡ್ತಾರೆ. ಆದರೆ ಇದರಲ್ಲಿ ಎಲ್ಲ ಜನರು ಎಷ್ಟು ಅದು ಪಾತ್ರ ಯಾವುದು ಬಾಬಣ್ಣ, ಆ ಬಾಬಣ್ಣ ಪಾತ್ರದಲ್ಲಿ ಎಷ್ಟೋ ತಪ್ಪು ಮಾಡಿ ಮುಖ್ಯ ಜನರಿಗೆ ಎಲ್ಲ ಅವರಿಗೆ ಡೈವರ್ಟ್ ಮಾಡಿ ಏನೋ ಮಾಡ್ತಾರೆ. ಕೊನೆಗೂ ಅವ್ರು ಮಾಡಿದ ಎಲ್ಲ ಪ್ರತಿ ಒಂದು ಆ್ಯಕ್ಟರ್ಸ್ ಆ್ಯಕ್ಟಿಂಗು ಇಟ್ ಇಸ್ ಲೈಕ್ ಎವ್ರಿಬಡಿ ವಾಸ್ ಅಪ್ ಟು ದ ಮಾರ್ಕ್. ಆ್ಯಸ್ ಪರ್ ಮೀ ಆಲ್ ರೋಲ್ಸ್ ಪ್ಲೇಡ್, ಆಲ್ ಆ್ಯಕ್ಟರ್ಸ್ ದೇರ್ ಅಪ್. ಪ್ರತಿಯೊಂದು ಶಾರ್ಟ್ ಎಂಟ್ರಿ ತುಂಬ ಚೆನ್ನಾಗಿದೆ. ಹೆಂಗೋ ತಗೊಂಡೋಗಿ ಮತ್ತೆ ಇನ್ನೊಂದು ರೀತಿ ತಗೊಂಡು ಬರ್ತಾರೆ. ತುಂಬ ಚೆನ್ನಾಗಿದೆ. ನೀವೇ ಒಂದ್ಸರಿ ನೋಡಿ. ಎಂಜಾಯ್ ಮಾಡಿದ್ರಿ? ನಾನು ಕುತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಪ್ರತಿಯೊಂದು ಶಾರ್ಟಲ್ಲೂ ಎರಡೇ ಖುಷಿ ನೋಡಿ ಅನ್ಸಿದೆ. ಬಟ್ ಖುಷಿ ಬರಲ್ಲ. ಬಟ್ ಎಲ್ಲ ತುಂಬ ಎಂಜಾಯ್ ನಾನು ತುಂಬ ಎಂಜಾಯ್ ಚೆನ್ನಾಗಿದೆ. ಅದು ರಾಜಕೀಯದ ಇದೆ ಎಲ್ಲ ಚೆನ್ನಾಗಿದೆ. ಇಷ್ಟ ಆಯ್ತು. ಫ್ಯಾಮಿಲಿ ನೋಡ್ಬೋದು.